Hello everyone, welcome to our YouTube channel Science Patashala. Dear CTET 2026 aspirants, welcome to set 3 of our Science Paper 2 MCQ series for CTET 2026. Today also we are going to practice the most important, high scoring and most expected parts of Science MCQs with detailed explanations. ನೀವು ಈ ಕಾನ್ಸೆಪ್ಟ್ಸ್ ಅನ್ನು ಒಂದ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸೈನ್ಸ್ ಪೇಪರ್ 2 MCQs ಎಕ್ಸಾಮ್ ನಲ್ಲಿ ಇನ್ನೂ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. Dear friends, before we begin, subscribe to our channel for more useful videos. Let's continue our journey towards CTET success. Let us start the session. The first question. A student eats only polished rice and potatoes for several months. He is most likely to suffer from option C ರೀತಿ ಇದೆ. Option A vitamin deficiency, option B protein deficiency, option C fat deficiency, option D water deficiency. ಸೊ ಪಾಲಿಶ್ಡ್ ರೈಸ್ ಮತ್ತು ಪೊಟ್ಯಾಟೋಸ್ ಮೇನ್ಲಿ ಕಾರ್ಬೋಹೈಡ್ರೇಟ್ಸ್ ಕೊಡುತ್ತವೆ, ಬಟ್ ವಿಟಮಿನ್ಸ್ ಎಸ್ಪೆಷಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್, ವಿಟಮಿನ್ ಎ, ವಿಟಮಿನ್ ಸಿ ಕಡಿಮೆ ಇರುತ್ತವೆ. ಸೊ ಲಾಂಗ್ ಟೈಮ್ ಓನ್ಲಿ ದೀಸ್ ಫುಡ್ಸ್ ತಿನ್ನುವುದರಿಂದ ಏನಾಗ್ತದೆ, ವಿಟಮಿನ್ ಡೆಫಿಷಿಯನ್ಸಿ ಆಗುವ ಚಾನ್ಸ್ ಹೆಚ್ಚು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ, ದಟ್ ಇಸ್ ವಿಟಮಿನ್ ಡೆಫಿಷಿಯನ್ಸಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, identify the correct statements related to food adulteration. So ಇಲ್ಲಿ 1 adulteration lowers nutritional value of food ಅಂತ ಕೊಟ್ಟಿದ್ದಾರೆ. 2 adulterants may cause health hazards ಅಂತ ಕೊಟ್ಟಿದ್ದಾರೆ. 3 adulteration improves food quality ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 1, 2 and 3, ಆಪ್ಷನ್ ಬಿ 2 and 3 only, ಆಪ್ಷನ್ ಸಿ 1 and 3 only, ಆಪ್ಷನ್ ಡಿ 1 and 2 only. ಸೊ ಫುಡ್ ಅಡಲ್ಟರೇಷನ್ ಲೋವರ್ಸ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್, ಅಂದರೆ ಆಹಾರದ ಪೋಷಕಾಂಶ ಕಡಿಮೆಯಾಗುತ್ತದೆ. ಸೊ ಸ್ಟೇಟ್ಮೆಂಟ್ 1 ಇಟ್ ಇಸ್ ಕರೆಕ್ಟ್, ದಟ್ ಇಸ್ ಎ ಇಟ್ ಇಸ್ ಕರೆಕ್ಟ್. ಸೊ ಅಡಲ್ಟರೆನ್ಸ್ ಕಾಸ್ ಹೆಲ್ತ್ ಹಜಾರ್ಡ್ಸ್ ಲೈಕ್ ಸ್ಟೊಮಕ್ ಪೇನ್ ಅಂಡ್ ಡಿಸೀಸಸ್, ಇದರಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ಹೆನ್ಸ್ ಸ್ಟೇಟ್ಮೆಂಟ್ 2 ಇಟ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ಇಟ್ ಇಸ್ ರಾಂಗ್ ಬಿಕಾಸ್ ಅಡಲ್ಟರೇಷನ್ ನೆವರ್ ಇಂಪ್ರೂವ್ಸ್ ಫುಡ್ ಕ್ವಾಲಿಟಿ, ಬದಲಾಗಿ ಫುಡ್ ಅನ್ಸೇಫ್ ಆಗುತ್ತದೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಟ್ ಇಸ್ ರಾಂಗ್. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಇಲ್ಲಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಇಸ್ 1 and 2 ಓನ್ಲಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಥಿನ್ ಸ್ಟ್ರೀಮ್ ಆಫ್ ವಾಟರ್ ಬೆಂಡ್ಸ್ ಟುವರ್ಡ್ಸ್ ಅ ನೆಗೆಟಿವ್ಲಿ ಚಾರ್ಜ್ ರಾಡ್, ವಿಚ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದಾವೆ. ಆಪ್ಷನ್ ಎ ವಾಟರ್ ಮಾಲಿಕ್ಯೂಲ್ಸ್ ಆರ್ ನ್ಯೂಟ್ರಲ್, ನೋ ಅಟ್ರಾಕ್ಷನ್. Option B, water is negatively charged. Option C, water molecules are polar and attracted towards the rod. Option D, only positive ions in water bend. So water molecules, they are polar in nature. ಅಂದರೆ ವಾಟರ್ ಮಾಲಿಕ್ಯೂಲ್ ನಲ್ಲಿ ಪಾಸಿಟಿವ್ ಎಂಡ್ ದಟ್ ಇಸ್ ಹೈಡ್ರೋಜನ್ ಸೈಡ್ ಮತ್ತು ನೆಗೆಟಿವ್ ಎಂಡ್ ದಟ್ ಇಸ್ ಆಕ್ಸಿಜನ್ ಸೈಡ್ ಇರುತ್ತದೆ. ಸೊ ನೆಗೆಟಿವ್ಲಿ ಚಾರ್ಜ್ಡ್ ರಾಡ್ ಹತ್ತಿರ ಬಂದಾಗ ಪಾಸಿಟಿವ್ ಸೈಡ್ ಆಫ್ ದಿ ವಾಟರ್ ಮಾಲಿಕ್ಯೂಲ್ಸ್ ರಾಡ್ ಕಡೆ ತಿರುಗುತ್ತವೆ. ಸೊ ವಾಟರ್ ಸ್ಟ್ರೀಮ್ ಏನಾಗ್ತದೆ, ಬೆಂಡ್ ಟುವರ್ಡ್ಸ್ ದ ರಾಡ್ ಆಗ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ, ದಟ್ ಇಸ್ ವಾಟರ್ ಮಾಲಿಕ್ಯೂಲ್ಸ್ ಆರ್ ಪೋಲಾರ್ ಅಂಡ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ರಾಡ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ವೈರ್ ಆಫ್ 2 ohm ಕ್ಯಾರೀಸ್ ಅ ಕರೆಂಟ್ ಆಫ್ 3 ampere. ದ ಪವರ್ ಡಿಸಿಪೇಟೆಡ್ ಇನ್ ದ ವೈರ್ ಈಸ್, ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 6 ವ್ಯಾಟ್, ಆಪ್ಷನ್ ಬಿ 9 ವ್ಯಾಟ್, option C 18 watt, option D 12 watt. So power dissipated in a wire is calculated using the formula P is equal to I square R. So where P is power, I is current and R is resistance. So ಇಲ್ಲಿ current ಎಷ್ಟು ಕೊಟ್ಟಿದ್ದಾರೆ? So current that is I is equal to 3 ampere. So resistance that is R is equal to 2 ohm ಕೊಟ್ಟಿದ್ದಾರೆ. ಸೊ P is equal to 3 square into 2 is equal to 9 into 2 that is 18 watt. ಸೊ ಹೆನ್ಸ್ ವೈರ್ ನಲ್ಲಿ ಡಿಸಿಪೇಟ್ ಆಗುವ ಪವರ್ 18 ವ್ಯಾಟ್ ಆಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ 18 ವ್ಯಾಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, a compass needle deflects more when the current is nearby straight wire is doubled. This is because option C ರೀತಿ ಇದೆ. Option A
magnetic field is directly proportional to current. Option B, magnetic field is inversely proportional to current. Option C, magnetic field is directly proportional to current squared. Option D, magnetic field is directly proportional to the square root of current. So when current flows through a straight wire, it produces a magnetic field around it. So physics rule prakara magnetic field it is directly proportional to current. So current double ಮಾಡಿದಾಗ magnetic field ಕೂಡ ಡಬಲ್ ಆಗುತ್ತದೆ. ಸೊ ಫೀಲ್ಡ್ ಸ್ಟ್ರಾಂಗ್ ಆದ್ದರಿಂದ ಕಂಪಾಸ್ ನೀಡಲ್ ಹೆಚ್ಚು ಡಿಫ್ಲೆಕ್ಟ್ ಆಗುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, that is magnetic field is directly proportional to current. Option A is the correct answer. Next question, assertion A, a freely suspended bar magnet always points in a north-south direction. So reason are, Earth behaves like a giant magnet with magnetic north and south poles. So option C ರೀತಿ ಇದೆ. Option A, both A and R are true and R is the correct explanation of A. Option B, both A and R are true but R is not the correct explanation of A. Option C, A is true but R is false. Option D, A is false but R is true. A freely suspended bar magnet ಯಾವಾಗಲೂ north south direction, so north south direction ನಲ್ಲಿ ಸೆಟಲ್ ಆಗುತ್ತದೆ. ಸೊ ಇದು ಕಾರಣ ಅರ್ತ್ ಒಂದು ಜೈಂಟ್ ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡುತ್ತದೆ with its own magnet, that is north and south poles. So Earth's magnetic field magnet ಮೇಲೆ force exert ಮಾಡುತ್ತದೆ. So magnet aligns itself along the north south direction. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಆವಾಗ? So option A, that is both A and R are true and R is the correct explanation of A. Option A is the correct answer. Next question, a diver wears a thick suit while diving deep underwater. Why is it necessary? So option C ರೀತಿ ಇದೆ. Option A, to decrease buoyancy. Option B, to prevent body compression due to high water pressure. Option C, to increase the diver's weight. Option D, to reduce oxygen consumption. So deep underwater water pressure increases a lot. So diver body ಮೇಲೆ compression force act ಆಗುತ್ತದೆ. ಸೊ ಥಿಕ್ ಸೂಟ್ ಪ್ರೆಷರ್ ಎಫೆಕ್ಟ್ ರಿಡ್ಯೂಸ್ ಮಾಡುತ್ತದೆ ಅಂಡ್ ಬಾಡಿಗೆ ಪ್ರೊಟೆಕ್ಷನ್ ಕೊಡುತ್ತದೆ. ಸೊ ಹೈ ಪ್ರೆಷರ್ that is thick suit necessary. Okay, high pressure thick suit it is necessary. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, that is to prevent body compression due to high water pressure. Option B is the correct answer. Next question, statement 1, two tuning forks have different frequencies, one 440 Hz and another 880 Hz. Statement 2, so the 880 Hz tuning fork produces a sound of higher pitch. So option C ರೀತಿ ಇದೆ. Option A, only statement 1 is correct. Option B, only statement 2 is correct. Option C, both statement 1 and statement 2 are correct. Option D, both statement 1 and statement 2 are incorrect. So frequency means number of vibrations per second. So 440 Hz ಮತ್ತು 880 Hz ಎರಡು different frequencies. So higher frequency higher pitch ಆಗಿರುತ್ತದೆ. So 880 Hz tuning fork sound pitch ಹೆಚ್ಚು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಬೋತ್ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, during classroom activity, a teacher demonstrates that when an object is immersed completely in water, the apparent weight of the object decreases. The student observed that the object experiences an upward force exerted by the liquid. So this upward force acting on the object is known as. So option C ರೀತಿ ಇದೆ. Option A, gravitational force. Option B, atmospheric pressure. Option C, buoyant force. Option D, magnetic force. So when an object is fully immersed in water, it feels an upward force from the liquid. So its apparent weight decreases. ಈ upward force ಅನ್ನು buoyant force, that is ಉತ್ಥಾನ ಬಲ ಅನ್ನುತ್ತಾರೆ. So which acts opposite to gravity. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, that is buoyant force.
So option C is the correct answer. Next question, a student places a pencil partly immersed in a glass of water and observed that the pencil appears bent at the surface of the water. This phenomenon occurs due to option C ರೀತಿ ಇದೆ. Option A reflection of light, option B diffusion of light, option C refraction of light, option D scattering of light. ಸೊ ಲೈಟ್ ಪೆನ್ಸಿಲ್ ಇಂದ ವಾಟರ್ ಮೂಲಕ ಏರ್ಗೆ ಟ್ರಾವೆಲ್ ಆಗುವಾಗ ಡೈರೆಕ್ಷನ್ ಚೇಂಜ್ ಆಗುತ್ತದೆ. ಸೊ ಡಿಫರೆಂಟ್ ಮೀಡಿಯಾ ದಟ್ ಇಸ್ ವಾಟರ್ ಟು ಏರ್ ನಡುವೆ ಸ್ಪೀಡ್ ಚೇಂಜ್ ಆದ್ದರಿಂದ ಲೈಟ್ ಬೆಂಡ್ ಆಗುತ್ತದೆ. ಆದ್ದರಿಂದ ಪೆನ್ಸಿಲ್ ಬೆಂಟ್ ಆಗಿದಂತೆ ಕಾಣುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ರಿಫ್ರಾಕ್ಷನ್ ಆಫ್ ಲೈಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next question, during extraction of metals, different steps are involved depending on the reactivity of the metal. Arrange the following steps for the extraction of a moderately reactive metal. So ಇಲ್ಲಿ A concentration of ore ಅಂತ ಕೊಟ್ಟಿದ್ದಾರೆ, B refining of metal, C roasting or calcination, D reduction of metal oxide. The options are given below. We should choose the correct option for this particular question. So first ore concentration that is A ಬರ್ತದೆ. Okay, so first ore concentration ಮಾಡಲಾಗುತ್ತದೆ. So unwanted impurities remove ಮಾಡ್ತಾರೆ ಇಲ್ಲಿ. So the next is ಯಾವ್ದು ಬರ್ತದೆ, roasting or calcination that is C. So ore ಅನ್ನು heat ಮಾಡಿ metal oxide form ಮಾಡುತ್ತಾರೆ. So the next is reduction from C, D ಬರ್ತದೆ. So metal oxide ಇಂದ pure metal extract ಮಾಡುತ್ತಾರೆ. So finally ಏನ್ ಬರ್ತದೆ ಇಲ್ಲಿ B that is refining. ಮೆಟಲ್ ಅನ್ನು ಹೈ ಪ್ಯೂರಿಟಿಗೆ ರಿಫೈನ್ ಮಾಡುತ್ತಾರೆ. ಸೊ ಇಲ್ಲಿ A to C, C to D, D to B ಬರ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಇಸ್ A to C, C to D, D to B. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ಮೆಂಟ್ 1, ಬ್ಲಡ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಅಂಡ್ ವೇಸ್ಟ್ ಮಟೀರಿಯಲ್ಸ್ ಇನ್ ದ ಹ್ಯೂಮನ್ ಬಾಡಿ. So statement 2, red blood cells contain hemoglobin which binds with oxygen. So option C ರೀತಿ ಇದೆ. Option A only statement 1, option B only statement 2, option C both statements, option D neither statement. So statement 1 it is correct. ಬ್ಲಡ್ ಬಾಡಿನಲ್ಲಿ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಮತ್ತು ವೇಸ್ಟ್ ಟ್ರಾನ್ಸ್ಪೋರ್ಟ್ ಮಾಡುತ್ತದೆ. ಸೊ ಸ್ಟೇಟ್ಮೆಂಟ್ 2 ಕೂಡ ಕರೆಕ್ಟ್ ಇಲ್ಲಿ. ಸೊ RBCs ಗಳಲ್ಲಿ ಹೆಮೋಗ್ಲೋಬಿನ್ ಇರುತ್ತದೆ, ಅದು ಆಕ್ಸಿಜನ್ ಬೈಂಡ್ ಮಾಡಿ ಟಿಶ್ಯೂಸ್ಗೆ ಕ್ಯಾರಿ ಮಾಡುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ದಟ್ ಇಸ್ ಬೋತ್ ಸ್ಟೇಟ್ಮೆಂಟ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಮೋಷನ್ ವಿತ್ ಚೇಂಜಿಂಗ್ ಸ್ಪೀಡ್ ಬಟ್ ಕಾನ್ಸ್ಟಂಟ್ ಡೈರೆಕ್ಷನ್. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಅ ಕಾರ್ ಮೂವಿಂಗ್ ಇನ್ ಅ ಸರ್ಕಲ್ ಅಟ್ ಕಾನ್ಸ್ಟಂಟ್ ಸ್ಪೀಡ್. Option B, a bus slowing down on a straight road. Option C, a cyclist moving uphill at constant speed. Option D, a train stopping at a station. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಅ ಬಸ್ ಸ್ಲೋಯಿಂಗ್ ಡೌನ್ ಆನ್ ಅ ಸ್ಟ್ರೈಟ್ ರೋಡ್. ಸೊ ಹಿಯರ್ ಡೈರೆಕ್ಷನ್ ಸೇಮ್ ಸ್ಟ್ರೈಟ್ ರೋಡ್ ನಲ್ಲಿ ಕಾನ್ಸ್ಟಂಟ್ ಇರುತ್ತದೆ ಬಟ್ ಸ್ಪೀಡ್ ಕಡಿಮೆಯಾಗುತ್ತಿದೆ. ಸೊ ದಟ್ ಇಸ್ ಸ್ಲೋಯಿಂಗ್ ಡೌನ್. So motion has changing speed but constant direction. So this is straight line motion with acceleration, that is negative acceleration. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ is the correct answer. Next question, match the following. So ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಕೊಟ್ಟಿದ್ದಾರೆ. In column A we have uniform speed. In column B we have distance time graph is a straight line. So in column A we have uniform acceleration. In column B we have velocity time graph is a straight line. In column A we have zero speed. In column B we have object at rest. In column A we have uniform velocity. In column B we have slope of distance time graph is constant. So the options are given below. We should choose the correct option for this particular question. So the first, that is uniform speed. So that is distance time graph slope constant ಆಗಿರುತ್ತದೆ. That is 1, it is better matching D. That is slope of distance time graph is constant. So that is ಇಲ್ಲಿ 1, it is better matching D here. So the next is uniform acceleration. So uniform acceleration, it is better matching B here. So velocity time graph is a straight line. Okay,
So that is 2, it is better matching B here. So the next is third, that is zero speed. So zero speed object rest nalli iruttade, that is, so this is better matching C here. Okay, so the next is uniform velocity. So uniform velocity, it is better matching A here, that is distance time graph is a straight line. Okay, so 4, it is better matching A here. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ 1D, 2B, 3C, 4A. Option A is the correct answer. Next question, a teacher explains greenhouse effect. Which gases should she mention that trap heat in the atmosphere? Options ಈ ರೀತಿ ಇದೆ. ಆಪ್ಷನ್ ಎ ಆಕ್ಸಿಜನ್ ಅಂಡ್ ನೈಟ್ರೋಜನ್, ಆಪ್ಷನ್ ಬಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವೇಪರ್, ಆಪ್ಷನ್ ಸಿ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಆಕ್ಸಿಜನ್, ಆಪ್ಷನ್ ಡಿ ನೈಟ್ರೋಜನ್ ಅಂಡ್ ಓಝೋನ್. ಸೊ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅಟ್ಮಾಸ್ಫಿಯರ್ ನಲ್ಲಿ ಹೀಟ್ ಟ್ರ್ಯಾಪ್ ಮಾಡುತ್ತವೆ ಅಂಡ್ ಅರ್ತ್ ವಾರ್ಮ್ ಆಗಲು ಕಾರಣವಾಗುತ್ತದೆ. ಸೊ ಇಂಪಾರ್ಟೆಂಟ್ ಗ್ರೀನ್ ಹೌಸ್ ಗ್ಯಾಸಸ್ ಎಂದರೆ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ CO2, ಮೀಥೇನ್, ದಟ್ ಈಸ್ CH4 ಅಂಡ್ ವಾಟರ್ ವೇಪರ್. ಸೊ ಆಕ್ಸಿಜನ್ ಮತ್ತು ನೈಟ್ರೋಜನ್ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲ, ಅವು ಹೀಟ್ ಟ್ರ್ಯಾಪಿಂಗ್ ನಲ್ಲಿ ಮೇಜರ್ ರೋಲ್ ಪ್ಲೇ ಮಾಡಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವೇಪರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, a student asks why star appear to move in the night sky. Which is the correct scientific explanation for classroom discussion? Options ಈ ರೀತಿ ಇದೆ. ಆಪ್ಷನ್ ಎ, stars actually move east to west. Option B, earth rotates from west to east causing the apparent motion. Option C, earth's distance from the sun changes nightly. Option D, stars rotate due to gravitational pull of the moon. So stars actually do not move across the sky in one night. Earth rotates from west to east. So stars appear to move from east to west. ನಾವು ನಕ್ಷತ್ರಗಳು ಚಲಿಸುವಂತೆ ನೋಡುತ್ತೇವೆ, ಆದರೆ ಅದು ನಿಜವಾದ ಚಲನೆ ಅಲ್ಲ. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಈ ಅಪರೆಂಟ್ ಮೋಷನ್ ಕಾಣಿಸುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅರ್ತ್ ರೊಟೇಟ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್ ಕಾಸಿಂಗ್ ದ ಅಪರೆಂಟ್ ಮೋಷನ್. Option B is the correct answer. Next question, assertion A, xylem vessels transport water from roots to leaves in plants. So reason are transpiration pulls and cohesion tension mechanism drive water upward against gravity. So options ಈ ರೀತಿ ಇದೆ. Option A is false but R is true. Option B, both A and R are true but R does not explain A. Option C, A is true but R is false. Option D, both A and R are true and R explains A. So ಇಲ್ಲಿ assertion true ಇದೆ. ಸೊ xylem vessels roots ಇಂದ leaves ವರೆಗೆ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡುತ್ತದೆ. ಸೊ ರೀಸನ್ ಕೂಡ ಟ್ರೂ ಇದೆ, ದಟ್ ಈಸ್ ಟ್ರಾನ್ಸ್ಪಿರೇಷನ್ ಪುಲ್ ಪ್ಲಸ್ ಕೊಹಿಷನ್ ಟೆನ್ಷನ್ ಮೆಕ್ಯಾನಿಸಮ್ ವಾಟರ್ ಅನ್ನು ಗ್ರಾವಿಟಿ ವಿರುದ್ಧ ಮೇಲಕ್ಕೆ ಎತ್ತುತ್ತದೆ ಅಥವಾ ಎಳೆಯುತ್ತದೆ. ಸೊ ಈ ಮೆಕ್ಯಾನಿಸಮ್ ಕಾರಣದಿಂದಲೇ xylem ಮೂಲಕ ವಾಟರ್ ಅಪ್ವರ್ಡ್ ಮೂವ್ ಆಗುತ್ತದೆ. ಸೊ ರೀಸನ್ ಕರೆಕ್ಟ್ಲಿ ಎಕ್ಸ್ಪ್ಲೇನ್ಸ್ ಅಸರ್ಷನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ ಅವಾಗೆ? ಸೊ ದಟ್ ಈಸ್ ಡಿ, ದಟ್ ಈಸ್ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಎಕ್ಸ್ಪ್ಲೇನ್ಸ್ ಎ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಕೊಟ್ಟಿದ್ದಾರೆ. ಇನ್ ಕಾಲಮ್ ಎ ವಿ ಹ್ಯಾವ್ ಫಾರ್ಮೇಷನ್ ಆಫ್ ಮೇಲ್ ಗ್ಯಾಮೆಟ್ಸ್ ಇನ್ ಅನಿಮಲ್ಸ್. In column B we have digestion. In column A we have development of zygote into an embryo. In column B we have pollination. In column A we have conversion of complex food into simpler soluble forms. In column B we have spermatogenesis. In column A we have transfer of pollen from anther to stigma anta ide. In column B we have fertilization. In column A we have fusion of male and female gametes. In column B we have embryogenesis. The options are given below. We should choose the correct option for this particular question. So formation of male gametes in animals, it is better matching, that is spermatogenesis, that is C. So 1, it is better matching C here. So male gametes, that is sperms produce ಆಗುವ process ಅನ್ನು spermatogenesis ಅಂತ ಕರೆಯುತ್ತಾರೆ. So the next is development of zygote into an embryo. It is called as
embryogenesis. Okay, so this 2 it is better matching E here, so that is 2 it is better matching E. So zygote gradually grow agi embryo aguwa process, that is embryogenesis. So the next is conversion of complex food into simpler soluble forms, that is it is better matching, that is A here, that is digestion. So 3 it is better matching A here. So complex food substances break agi simple soluble molecules aguವುದು, that is digestion. So the next is transfer of pollen from anther to stigma. So this is better matching, what is that? Pollination, that is B here. So 4 it is better matching here B. So flower ನಲ್ಲಿ pollen anther ಇಂದ stigma ಗೆ transfer ಆಗುವುದು, that is pollination. So the next is fusion of male and female gametes, that is ಇದು better matching D here, that is fertilization. 5 it is better matching D here. So male ಮತ್ತು female gametes fuse ಆಗುವ process ಅನ್ನು fertilization ಅಂತ ಕರೆಯುತ್ತಾರೆ. So ಇಲ್ಲಿ 1 it is C, 2 it is E, 3 it is A, 4 it is B and 5 it is D. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A. Option A is the correct answer. Next question, arrange the following in the correct order from pollination to fertilization in the flowering plants. So ಇಲ್ಲಿ A pollen tube enters the ovule ಅಂತ ಕೊಟ್ಟಿದ್ದಾರೆ, B pollen grains lands on stigma ಅಂತ ಕೊಟ್ಟಿದ್ದಾರೆ, C sperm cells fuse with egg cell ಅಂತ ಕೊಟ್ಟಿದ್ದಾರೆ, D pollen grain forms pollen tube ಅಂತ ಕೊಟ್ಟಿದ್ದಾರೆ. So the options are given below. We should choose the correct options from the given options below. So first pollen grains lands on stigma, that is B ಬರ್ತದೆ. So this is pollination. So next pollen grains germinates and forms pollen tube, that is from B we are just moving to D here. So then pollen tube enters the ovule, that is A, through the style. So the next is finally sperm cells fuse with egg cells, that is C. This is fertilization. So that is B to D, D to A, A to C. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ D, that is B to D, D to A, A to C. Option D is the correct answer. Next question, what is the most appropriate reason for this observation? So options ಈ ರೀತಿ ಇದೆ. Option A, the wire becomes magnetized due to heat. Option B, stationary charges inside the wire create a magnetic field. Option C, moving electric charges in the wire produce a magnetic field. Option D, the battery attached to the wire attracts the compass needle. So when current flows through the wire, electric charges are moving. Physics principle prakara, moving charges always produce a magnetic field around them. So that magnetic field interacts with the compass needle, causing it to deflect. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತದೆ, that is option C ಆಗ್ತದೆ. So moving electric charges in the wire produce a magnetic field. Option C is the correct answer. So friends, I hope set 3 science paper to MCQ session helped you understand the concepts even better. ನೀವು ಇವತ್ತಿನ ವಿಡಿಯೋದ ಐಡಿಯಾಸ್ ಒನ್ಸ್ ರಿವೈಸ್ ಮಾಡಿದರೆ CTET ಸೈನ್ಸ್ ಪೇಪರ್ ಟು MCQs ನಿಮಗೆ ಇನ್ನೂ ಈಸಿಯಾಗಿ ಬಿಡುತ್ತದೆ. ಇಫ್ ದಿಸ್ ಸೆಷನ್ ಹೆಲ್ಪ್ ಯು, ಡೂ ಲೈಕ್, ಶೇರ್ ಮತ್ತು ಇನ್ನೂ ಯೂಸ್ಫುಲ್ ವಿಡಿಯೋಸ್ ಮಿಸ್ ಆಗಬಾರ್ದಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ CTET 2026. ಯು ಕ್ಯಾನ್ ಡೂ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಪಾಠಶಾಲಾ.